जनगणमन अधिनायक जय हे भारत भाग्य विधाता। ಹೇಗಿದೆ ನಿಮ್ಮ SSLC ರಿಸಲ್ಟ್ಸ್ ಅಲ್ಲಿ? ತುಂಬ 100%. ಇಡೀ ಸ್ಟೇಟಲ್ಲಿ 10 ಪ್ಲೇಸ್ ಒಳಗೆ 7 ಸ್ಟೂಡೆಂಟ್ಸ್ ನಮ್ಮ ಸ್ಕೂಲಿಂದ ಇದ್ರು. ಆಕ್ಚುಲಿ ನಿಮ್ಮ ಕ್ಲಾಸ್ ತುಂಬಾ ವಿಶಾಲವಾಗಿ ಕಾಣ್ತಾ ಇದೆ. ಇದ್ರಲ್ಲಿ ನೀವು 60 ಜನ ಕೂರ್ಸೋಕೆ ಅವಕಾಶ ಇದೆ, ಬಟ್ ನಾವು ಕೂರಿಸೋದಿಲ್ಲ. ಅಂಡ್ ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕು. ಹೇ ಶಾರದೆ ದಯ ಪಾಲಿಸು. ನೀವು ಸ್ಕೂಲ್ ಬಗ್ಗೆ ಹೇಳಿದ್ರಿ. ಸ್ಕೂಲ್ ಅಂದ್ರೆ 10 ರೊಟ್ಟಿ 11 ಮಾಡುವಂಥದ್ದು ಕೆಲಸ ಅಲ್ಲ. ಸ್ಕೂಲ್ ಒಂದು ಡಿಫ್ರೆಂಟ್ ಆಗಿರಬೇಕು. ಕುಂದಾಪುರದಲ್ಲಿ ಈಗ ನಮ್ದೊಂದು ಸ್ಕೂಲ್ ಒಂದು ರೋಲ್ ಮಾಡೆಲ್. ನಮ್ಮ ಕಡೆ ನೋಡುವ ಹಾಗೆ ಮಾಡಿದೆ ಒಂದು 2-3 ವರ್ಷದಲ್ಲಿ. ಇದು ಒಂದು ಯುನೀಕ್ ಆದ ಡಿಫ್ರೆಂಟ್ ಆದ ಒಂದು ಡ್ರೀಮ್. ಅದು ಎಜುಕೇಶನ್ ಜೊತೆಗೆ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್, ಕರಿಕ್ಯುಲಮ್ ಜೊತೆಗೆ ಅದರ್ ಆಕ್ಟಿವಿಟೀಸ್, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮತ್ತೆ ಎಜುಕೇಶನ್. ಇವತ್ತು ನಾವು ಕುಂದಾಪುರ ನೋಡ್ಲಿಕ್ಕೆ ಆಗೋದಿಲ್ಲ, ದಕ್ಷಿಣ ಕನ್ನಡ ಉಡುಪಿ ನೋಡ್ಲಿಕ್ಕೆ ಆಗೋದಿಲ್ಲ, ಕರ್ನಾಟಕ ನೋಡ್ಲಿಕ್ಕೆ ಆಗೋದು, ಇಡೀ ಇಂಡಿಯಾವನ್ನು ನೋಡಬೇಕಾಗುತ್ತೆ. ಇಡೀ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಹೋಗೋ ಮಕ್ಕಳನ್ನ ರೆಡಿ ಮಾಡಿ ಕೊಡಬೇಕು. ಇವತ್ತು ನಾಳೆ ಅವರು PUC ಹೋಗುವಾಗ JEE, NEET, CA, CS ಅಂತ ಎಕ್ಸಾಮಿನೇಷನ್ಗೆ ಸ್ಕೂಲ್ ಲೆವೆಲಿಂದ ರೆಡಿ ಮಾಡಲಿಕ್ಕೋಸ್ಕರ ನಾವು ಒಂದು ಯುನೀಕ್ ಆದ ಎಜುಕೇಷನ್ ಮಾಡುವ ಸಂಸ್ಥೆ ಮಾಡುವ ಕನಸು ಕಟ್ಟಿದ್ದು ಅದರ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇದ್ದು ನಾವು ಒಂದು ರೀತಿಯಲ್ಲಿ ಸಕ್ಸಸ್ ಆಗಿದ್ದೇವೆ. ನರ್ಸರಿಯಿಂದ 10th ತನಕ ವಿದ್ಯಾರಣ್ಯ ಶಾಲೆ ಇರೋದು. ಈಗ ಸ್ಟೇಟ್ ಬೋರ್ಡ್, ನೆಕ್ಸ್ಟ್ ಇಯರ್ ನಾವು CBSE ಬೋರ್ಡು ಪ್ಲಾನ್ ಮಾಡ್ತಾ ಇದ್ದೇವೆ. 2 ಸ್ಕೂಲನ್ನು ಮಾಡುವ ಆಸೆಯಲ್ಲಿ ಇದ್ದೇವೆ. ಎಷ್ಟು ಮಕ್ಕಳಿದ್ದಾರೆ ಶಾಲೆಯಲ್ಲಿ? 1200 ಸ್ಟೂಡೆಂಟ್ಸ್ ಇದ್ದಾರೆ. ವೆರಿ ನೈಸ್. ಸ್ಕೂಲ್ ಮಕ್ಕಳಿಗೆ ಫೀಸ್ ಎಷ್ಟು ಕೇಳ್ಬೋದಾ? ಸ್ಕೂಲ್ ಮಕ್ಕಳಿಗೆ ಬೇರೆ ಬೇರೆ ರೀತಿ ಇದೆ. ಸ್ಕೂಲ್ ಲೋಕಲ್ ಮಕ್ಕಳಿಗೆ ಒಂದು 25,000-30,000 ಇರ್ಬೋದು ವರ್ಷಕ್ಕೆ ಫೀಸ್, ಟ್ಯೂಷನ್ ಫೀಸ್ ಅಂತ. ಹಾಸ್ಟೆಲ್ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಇರ್ತದೆ, ಹಾಸ್ಟೆಲ್ ಫೀಸ್ ಎಲ್ಲ ಇರ್ತದೆ. ನಿಮ್ಮ ಟೀಚಿಂಗ್ ಸ್ಟಾಫ್ ಅವ್ರ ಕ್ವಾಲಿಟಿ ಹೇಗಿರುತ್ತೆ? ಮೋಸ್ಟ್ ಆಫ್ ದ ಟೀಚರ್ಸ್ ಆರ್ ಡಬಲ್ ಡಿಗ್ರಿ, BA, MA, B.Ed, ಹೀಗೆ B.Ed ಮತ್ತು ಮಾಸ್ಟರ್ ಡಿಗ್ರಿ ಇರ್ತದೆ. ಸ್ಕೂಲಲ್ಲಿ ಸಹ ಎಲ್ಲ ಹೆಚ್ಚಿನವರು B.Ed ಆ್ಯಂಡ್ MA ಆಗಿರ್ತದೆ, MSc ಆಗಿರ್ತದೆ, B.Ed ಆಗಿರ್ತದೆ. 2 ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಇರ್ತದೆ. ಆಮೇಲೆ ನಾವು ಇಂಟರ್ವ್ಯೂ ಮಾಡ್ತೇವೆ. 3 ರೌಂಡ್ಸ್ ಇರ್ತದೆ. ಫಸ್ಟಿಗೆ ಒಂದು ಜನರಲ್ ಆಗಿ ಇಂಟರ್ವ್ಯೂ ಆಗಿರ್ತದೆ. ಅವರ ಪರ್ಸನಲ್ ಸಬ್ಜೆಕ್ಟ್ ಹೇಗಿರ್ತದೆ ನೋಡ್ಕೊಳ್ತೇವೆ, ಸಬ್ಜೆಕ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ನೋಡ್ಕೊಳ್ತೇವೆ, ಮತ್ತು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನೋಡ್ತೇವೆ, ಮತ್ತು ಸಬ್ಜೆಕ್ಟ್ ನಾಲೆಜ್ ನೋಡ್ತೇವೆ. 3 ರೌಂಡ್ ಇಂಟರ್ವ್ಯೂ ಮಾಡಿ ಸಿಲೆಕ್ಟ್ ಮಾಡಿದೆ ಟೀಚರ್ಸ್. ಇದು ನಿಮ್ಮ ಸ್ಕೂಲು ಸರ್? ಹೌದು, ಸ್ಕೂಲ್ 10th ಕ್ಲಾಸ್, 10th A ಸೆಕ್ಷನ್. ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್. ಸಡನ್ ಪ್ಲೀಸ್. 10ನೇ ಕ್ಲಾಸ್ ಹುಡುಗರು? 10th. ವಾವ್. ಎಷ್ಟು ಸೆಕ್ಷನ್ಸ್ ಇದಾವೆ ಸರ್? 10th ಅಲ್ಲಿ 3 ಸೆಷನ್ಸ್ ಇದೆ. ABC. ವಾವ್. ಒಂದರಲ್ಲಿ ಎಷ್ಟು ಜನ ಇರ್ತಾರೆ? 30-35 ಅಷ್ಟೇ. ಆಕ್ಚುಲಿ ನಿಮ್ಮ ಕ್ಲಾಸ್ ತುಂಬ ವಿಶಾಲವಾಗಿ ಕಾಣ್ತಾ ಇದೆ. ಬಟ್ ಇದರಲ್ಲಿ ನೀವು 60 ಜನ ಕೂರ್ಸೋಕೆ ಅವಕಾಶ ಇದೆ, ಬಟ್ ನಾವು ಕೂರಿಸೋದಿಲ್ಲ. ತುಂಬುತ್ತಾ ಇಲ್ಲ ತಂದು? ಇಲ್ಲ. ಕಂಫರ್ಟೇಬಲ್ ಆ್ಯಂಡ್ ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕು. ಸ್ಕೂಲ್ ಅಂದರೆ ಎಜುಕೇಷನ್ ಕೊಡುವಾಗಲೇ ಇಂಡಿವಿಜುವಲ್ ಸ್ಟೂಡೆಂಟ್ಸ್ಗೆ ಅಟೆನ್ಷನ್ ಕೊಟ್ಟರೆ ಮಾತ್ರ ಅದರ ಇಂಟರಾಕ್ಷನ್ ಸಿಗೋದು. ಇಲ್ದಿರ ಒಟ್ಟಾರೆ ಕ್ಲಾಸ್ ಮಾಡಿ ಹೋಗುವಂಥ ಕೆಲಸ ಇಲ್ಲ ಇಲ್ಲಿ. ಓಕೆ ನೈಸ್. ಸರ್ ಇದ್ದಾರೆ. ನಮಸ್ಕಾರ ಸರ್. ಸೋಷಿಯಲ್ ಸೈನ್ಸ್. ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್. ಒಳ್ಳೆಯದಾಗಲಿ. 10th. ಸೊ ಈ ವರ್ಷ ಅವ್ರಿಗೆ ಎಕ್ಸಾಮ್ಸ್ ಇರ್ತದೆ, ಬೋರ್ಡ್ ಎಕ್ಸಾಮ್, ಪಬ್ಲಿಕ್ ಎಕ್ಸಾಮ್ಸ್. ಅವ್ರಿಗೆಲ್ಲ ಒಳ್ಳೆ ಕೋಚಿಂಗ್ ಇರುತ್ತೆ. ಬೇರೆ ಸ್ಪೆಷಲ್ ಕ್ಲಾಸಸ್, ಎಕ್ಸ್ಟ್ರಾ ಕ್ಲಾಸಸ್, ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಟೀಚರ್ಸ್ ಬಂದು ಕ್ಲಾಸ್ ಮಾಡುವಂಥದ್ದು ತುಂಬ ಚೆನ್ನಾಗಿ. 5:15 ಹಾಸ್ಟೆಲ್ ಸ್ಟೂಡೆಂಟ್ಸ್ 5:15 ಟಿಲ್ 10:30 ತನಕ ಎಂಗೇಜ್ ಮಾಡಿಸ್ತೇವೆ. ಬೇರೆ ಆ್ಯಕ್ಟಿವಿಟಿ, ಅದರೊಟ್ಟಿಗೆ ಸ್ಟಡೀಸ್ ಆ್ಯಕ್ಟಿವಿಟಿ. ಹೇಗಿದೆ ನಿಮ್ಮ SSLC ರಿಸಲ್ಟ್ಸ್ ಅಲ್ಲಿ? ತುಂಬ 100%. 10th ರ್ಯಾಂಕ್ ಒಳಗೆ 7 ಸ್ಟೂಡೆಂಟ್ಸ್ ಇದ್ರು ಲಾಸ್ಟ್ ಇಯರ್. ಮೊದಲು 10 ರ್ಯಾಂಕು? ಹೌದು, ಇಡೀ ಸ್ಟೇಟಲ್ಲಿ 10 ಪ್ಲೇಸ್ ಒಳಗೆ 7 ಸ್ಟೂಡೆಂಟ್ಸ್ ನಮ್ಮ ಸ್ಕೂಲಿಂದ ಇದ್ದರು. ಸ್ನೇಹಿತರೆ ನೋಡಿ, ಇಡೀ ರಾಜ್ಯದ ಟಾಪ್ 10 ರ್ಯಾಂಕ್ ಏನಿದೆಯಲ್ಲ, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕು, ಆ ಥರ ಟಾಪ್ 10 ರ್ಯಾಂಕಲ್ಲಿ 7 ರ್ಯಾಂಕು ಈ ಸಂಸ್ಥೆಗೆ ಇದೆ, ಈ ಶಾಲೆಗೆ ಇದೆ. ಅದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಹಾಗಾಗಿ ನಾವು ಅನೇಕ ವಿದ್ಯಾರ್ಥಿನಿಯರನ್ನ ಮಾತಾಡಿಸಿದ್ವಿ, ಅದನ್ನು ಕೂಡ ನೀವು ನೋಡ್ಬೋದು. ಅದೇ ಮಕ್ಕಳು ಇಲ್ಲಿ PU ಕೂಡ ಓದ್ತಾ ಇದ್ದಾರೆ. ವೈದ್ಯರಾಗುವ, ಇಂಜಿನಿಯರ್ಗಳಾಗುವ, ಚಾರ್ಟ್ ಅಕೌಂಟೆಂಟ್ ಆಗೋ ಕನಸು ಕಾಣ್ತಿದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ನಿಮಗೂ ಒಳ್ಳೆ ಭವಿಷ್ಯ ಇದೆ. ಆಲ್ ದ ಬೆಸ್ಟ್. Which are the steps are taken by Indians to face the challenges of terrorism? ಸ್ಕೂಲ್ ಬ್ಲಾಕ್ ಸರ್ ಇದು? ಫಸ್ಟ್ 2 ಫ್ಲೋರ್ಸ್ ಸ್ಕೂಲ್ ಇದೆ, ಮೇಲೆ 3 ಫ್ಲೋರ್ಸ್ PUC ಇದೆ. ಇದು 2 ಕಡೆ ಕ್ಲಾಸ್ ರೂಮ್ ಇರುತ್ತೆ. ಇದು ಸ್ವಲ್ಪ ಕ್ವಾಡ್ರ್ಯಾಂಗಲ್ ಥರ ಮಾಡಿ ಈಸಿಲಿ ಮಕ್ಕಳ ಮೂವ್ಮೆಂಟ್ ಎಲ್ಲ ನೋಡ್ಲಿಕ್ಕಾಗತ್ತೆ. ಸ್ವಲ್ಪ ಅಂದರೆ ಮಾನಿಟರ್ ಮಾಡೋಕ್ಕೆ. ಹೌದು, ಮಾನಿಟರ್ ಮಾಡಲಿಕ್ಕೂ ಈಸಿ ಆಗುತ್ತೆ. ನಮಸ್ತೆ ಸರ್, ನನ್ನ ಹೆಸರು ಹರ್ಷಿತಾ ಅಂತ. ನಾನು ಈ ಹಾಸ್ಟೆಲ್ಗೆ ಈ ವರ್ಷ ಜಾಯಿನ್ ಆಗುತ್ತೆ. ಯಾವರು? ಬೆಂಗಳೂರಿಂದ ಸರ್, ನಾಗನಾಥಪುರ ಎಲೆಕ್ಟ್ರಾನಿಕ್ ಸಿಟಿ. ಅದ ಸೆಂಟ್ರಲ್ ಜೈಲ್? ಸೆಂಟ್ರಲ್ ಜೈಲ್. ಗ್ರೇಟ್. ಸೊ ಯಾಕೆ ಬೆಂಗಳೂರು ಸ್ಕೂಲ್ ಇದೆ, ಇಲ್ಲೇ ಬಂದ್ರಿ? ಸರ್ ಇಲ್ಲಿ ಅಂದರೆ ಮಕ್ಕಳಂದರೆ ಈಗಿನ ಜನ್ರೇಷನ್ ಹೌದು, ಡಿಸ್ಟ್ರಾಕ್ಷನ್ಸ್, ಮೊಬೈಲ್ಸ್ ಅಂದರೆ ಎಲ್ಲ ಇರುತ್ತೆ.
ಸಾಕಷ್ಟು ವೀಡಿಯೋಸ್ಗಳನ್ನ ನೋಡಿದ್ರೆ ನನ್ನ ತಂದೆ ತಾಯಿ ಎಲ್ಲ ಇಲ್ಲಿ ಯೂಟ್ಯೂಬಲ್ಲೆಲ್ಲ ಇವ್ರದೆಲ್ಲ ಇತ್ತು. ಹಾಗೆ ಸಂಸ್ಥೆ ಅಂದರೆ ಎಜುಕೇಷನಿಂದ ನಮಗೆ ಫುಲ್ ಫೆಸಿಲಿಟೀಸ್ ಎಲ್ಲ ಕೊಡ್ತಿದ್ರು ಇವರು. ಹಾಗೆ ಒಂದು ಎಲ್ಲ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಒಂದು ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಬರೀ ಸ್ಟಡೀಸ್ ಕಡೆ ಫೋಕಸ್ ಮಾಡೋ ರೀತಿಯಲ್ಲಿ ಸಿಕ್ಕಿರುವಂಥ ಆಪರ್ಚುನಿಟಿ ಇದೆ ನನಗೆ. ಸೊ ಇಲ್ಲಿ ಬಂದು ಒಮ್ಮೆ ಹಾಸ್ಟೆಲ್ ಅನ್ನೋ ಎನ್ವಿರಾನ್ಮೆಂಟ್ ಕೂಡ ಟ್ರೈ ಮಾಡೋಣ ಅನಿಸ್ತು ಸರ್. ಸೊ ಅಮ್ಮ ನಾನೆಲ್ಲ ಬಂದಿದ್ದೀವಿ ಇಲ್ಲಿ. ವಾವ್. ಬಟ್ ತಾಯಿನ ಮಿಸ್ ಮಾಡ್ಕೋತಿಲ್ಲ ಅಪ್ಪ ಅಮ್ಮನ? ಅಪ್ಪ ಅಮ್ಮನೂ ನೆನಪು ಬರೋದಿಲ್ಲ ಸರ್. ಹೌದು, ಇವತ್ತು ನನ್ನ ಜೊತೆ ನನ್ನ ತಂದೆ ತಾಯಿ ಒಬ್ಬರು ಅನ್ನೋರು ನನ್ನ ಜೊತೆ ಇಲ್ಲ ಅನ್ನೋದು ಬಿಟ್ಟರೆ ಯಾವುದೇ ಕೊರತೆ ಇಲ್ಲ. ನಾನು ಇಲ್ಲಿ ಮಾಡ್ತಿರೋ ಓದೋದು ನನ್ನ ಸ್ಕೋರ್ಸ್ಗಳನ್ನ ನೋಡಿ ಅವ್ರು ಕೂಡ ಅಲ್ಲಿ ಸಂತೋಷವಾಗಿದ್ದಾರೆ. ಅದು ನನಗೂ ಕೂಡ ಖುಷಿಯಾದ ವಿಷಯ. ಸೊ ಸ್ಕೋರಿಂಗ್ ಇಂಪ್ರೂವ್ ಆಗಿದೆಯಾ? ಸ್ಕೋರಿಂಗ್ ಇಂಪ್ರೂವ್ ಇದೆ ಸರಿ. ಪ್ರತಿಯೊಂದು ಟೆಸ್ಟಲ್ಲೂ ಇಲ್ಲಿ ಬಂದ ತಕ್ಷಣ ನನಗೆ ಕೊಟ್ಟಿರೋ ಫೆಸಿಲಿಟೀಸ್ಗೆ ನಂಗೆ ಎಷ್ಟು ಕಾನ್ಫಿಡೆಂಟ್ ಬಂದಿದೆ ಅಂದರೆ ನಾನು 10th ಕೂಡ ಇದೇ ರೀತಿ ಸ್ಕೋರ್ ಮಾಡ್ತೀನಿ. ಪ್ರತಿಯೊಂದು ಎಕ್ಸಾಮಲ್ಲಿ 95 ಅಬವ್ ಪರ್ಸೆಂಟೇಜ್ ಬಂದಿತ್ತು. ಸೊ ನನಗೆ ಈಗ ಕೂಡ ಹ್ಯಾಪಿ ಇದೆ ಸರ್. ಹಾಸ್ಟೆಲ್ ಇದ್ದೀರಿ? ಎಸ್ ಸರ್, ಹಾಸ್ಟೆಲ್ ಇದ್ದೆ. ಫೆಸಿಲಿಟೀಸ್ ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ ಸರ್. ನಾನು ಹಾಸ್ಟೆಲಲ್ಲಿ ಇದ್ದೀನಿ ಅನ್ನೋ ಫೀಲಿಂಗೇ ಬರ್ತಿಲ್ಲ. ನನ್ನ ಸ್ವಂತ ಮನೆ ಅನ್ನೋ ಫೀಲಿಂಗ್ ಬರ್ತಿದೆ. ಯಾಕಂದರೆ ಯಾವುದೇ ಕೊರತೆ ಇಲ್ಲ. ಅಂದರೆ ನನ್ನ ವಾರ್ಡನ್ಸ್ ಆಗಿರಲಿ, ಟೀಚರ್ಸ್ ಆಗಿರಲಿ, ಸ್ವಂತ ತಂದೆ ತಾಯಿನೇ ನನ್ನ ಜೊತೆ ಇದ್ದಾರೆ ಅನ್ನೋ ಥರ ಆಗಿದೆ. ಎಲ್ಲ ಫ್ರೆಂಡ್ಸ್ ಕೂಡ ಸಪೋರ್ಟಿವ್ ಆಗಿರ್ತಾರೆ. ಸೊ ಯಾವುದೋ ಒಂದು ಬ್ಯಾಡ್ ಒಪಿನಿಯನ್ ಇಲ್ಲ. 9th ಗ್ರೇಡ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ತೃಪ್ತಿ. ನಾನು 9th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೆ. ನಂಗೆ ತುಂಬ ಪ್ರೌಡ್ ಫೀಲಿಂಗ್ ಆಯ್ತು ನಾ ಇಂಥ ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ ಓದ್ತಿದ್ದೆ ಅಂತ. ಹಾಗೆ ತುಂಬ ಚೆನ್ನಾಗಿರೋ ಫ್ಯಾಕಲ್ಟೀಸ್ ನನಗೆ ಹೇಳ್ಕೊಡ್ತಿದ್ದಾರೆ. ಆ್ಯಂಡ್ ನನಗೆಲ್ಲದ್ರಾಗೂ ಒಳ್ಳೆ ಮಾರ್ಕ್ ಬಂದು ಸ್ಪೋರ್ಟ್ಸಿಗೂ ಕೂಡ ಸಪೋರ್ಟ್ ಮಾಡ್ತಿದ್ರು. ನಾನು ಸ್ಪೋರ್ಟ್ಸಿಗೆ ಸೇರಿದ್ರು ನಂದು ಎಜುಕೇಷನ್ ತುಂಬ ಇಂಪ್ರೂವ್ ಆಗಿತ್ತು. ಆ್ಯಂಡ್ ನಂಗೆ 95%ಗಿಂತ ಅಬೋವ್ ಪರ್ಸೆಂಟೇಜ್ ಕೂಡ ಬರ್ತಿತ್ತು. ನಾನು ತುಂಬ ದೂರದಿಂದ ಬಂದರೂ ನಂಗೆ ಒಳ್ಳೆ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಕೂಡ ಕೊಡ್ತಿದ್ರು. ಆ್ಯಂಡ್ ಫುಡ್ ಆಲ್ ಫೆಸಿಲಿಟೀಸ್ ಆರ್ ಗುಡ್ ಹಿಯರ್. ಆ್ಯಂಡ್ ನೀವು ಹಾಸ್ಟೆಲ್ ಡೇ ಔಟ್? ಡೇ ಬೋರ್ಡ್. ಡೇ ಬೋರ್ಡಿಂಗ್. ಹಾಂ. ಯಾವರು? ನಾನು ಬನ್ಸ್ ಹತ್ರ ಕಟ್ಬಲ್. ಹತ್ರ ಇದೆಯಾ? ಎಷ್ಟು ದೂರ ಆಗುತ್ತೆ? ಒಂದು 35 ಕಿಲೋಮೀಟರ್ಸ್. ದಿನ 35 ಕಿಲೋಮೀಟರ್ ಬರ್ತೀರಿ? ಹಾಂ. ಯಾಕೆ ಹತ್ರ ಸ್ಕೂಲ್ ಇರಲಿಲ್ವಾ? ಇದ್ರೂ ನಮಗಿಂತ ಒಳ್ಳೆ ಫೆಸಿಲಿಟೀಸ್ ಎಜುಕೇಷನ್ ಲೈಕ್ ಇರೋಂಥ ಸ್ಕೂಲೇ ಬೇಕಿತ್ತು. ಆ್ಯಂಡ್ ನಂಗೆ ಇಲ್ಲಿ ಒಳ್ಳೆ ಟೀಚರ್ಸ್ ಎಲ್ಲ ಒಳ್ಳೆ ಇರೋದ್ರಿಂದ ನಂಗೆ ಓದಲಿಕ್ಕೂ ಕೂಡ ಹೆಲ್ಪ್ ಆಗ್ತಿತ್ತು. ಅಷ್ಟು ದೂರ ಇದ್ದರೂ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಒಳ್ಳೆ ಕೊಡ್ತಾರೆ. ಹಾಗಾಗಿ ನನಗೆ ಈ ಸ್ಕೂಲ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಇದೆ ಇಲ್ಲಿ. ಹಾಗೆ ನನಗೆ ಸ್ಟಡಿ ಆರ್ಟ್ಸ್ ಕೂಡ ಇದೆ. ನಂಗೆ ಎಕ್ಸ್ಟ್ರಾ ಇದು ಏನಾದರೂ ಡೌಟ್ಸ್ ಬಂದರೆ ಟೀಚರ್ ಹತ್ರ ಹೋದರೆ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಕೂಡ ಸಿಗುತ್ತೆ. ಗ್ರೇಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ದರ್ಶನ್ ಶೆಟ್ಟಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನನಗೆ ಹಾಸ್ಟೆಲ್ ಬಂದ ಮೇಲೆ ಎಷ್ಟೋ ನಾನು ಫೆಸಿಲಿಟೀಸ್ ಕಲ್ತಿದ್ದೇನೆ. ಡಿಸಿಪ್ಲಿನ್ ಎಲ್ಲ ಮಾಡಿದ್ದೇನೆ. ಇಲ್ಲಿ ಎಷ್ಟು ವರ್ಷ ಆಯ್ತು ಹಾಸ್ಟೆಲ್ ಬಂದು? ಫಸ್ಟ್ ಟೈಮ್. ಯಾವರು? ನಂದು ಇಲ್ಲೇ ಎಡಾಡಿ ಮತ್ತೆ ಹೇಳಿ. ಹೌದಾ? ಹಾಂ. ಬಟ್ ಬೇಜಾರಾಗ್ತಲ್ಲ ಹಾಸ್ಟೆಲ್ಗೆ ಬಂದು? ಇಲ್ಲ. ಯಾಕೆ ಹಾಸ್ಟೆಲ್ಗೆ ಹಾಕಿದ್ರು? ಅಮ್ಮ ಫಸ್ಟು ಬೆಂಗಳೂರಲ್ಲಿ ಎಜುಕೇಷನ್ ಚೆನ್ನಾಗಿಲ್ಲ ಅಂತ ಇಲ್ಲಿ ಹಾಕಿದ್ರು. ಇಲ್ಲಿ ಮಾರ್ಕ್ಸ್ ಎಲ್ಲ ಓಕೆ, ಇಂಪ್ರೂವ್ ಆಗಿದೆ, ಚೆನ್ನಾಗಿ ಬಂದಿದೆ. 240 215 ತೆಗೆದಿದ್ದೀನಿ. ಸೊ ಹೇಗೆ, ಪರವಾಗಿಲ್ಲ ಹಾಸ್ಟೆಲ್ಲು? ಹಾಂ, ಪರವಾಗಿಲ್ಲ. ಮತ್ತು ಊಟ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಸೇಮ್ ಒಂದು ಫ್ಯಾಮಿಲಿ ಥರ ನೋಡ್ಕೊತಾರೆ. ಏನೇ ಫಂಕ್ಷನ್ ಇದ್ರೂ ತೋರಿಸ್ಕೊಂಡು ನಮ್ಮ ಮಕ್ಕಳು ಅಂತ ನೋಡ್ಕೊಂಡು ಮಾಡ್ತಾರೆ. ಎಷ್ಟು ಜನ ಇರ್ತೀರಿ ಒಂದು ರೂಮಲ್ಲಿ ಹಾಸ್ಟೆಲಲ್ಲಿ? 6 ಜನ. ಹಾಂ. ಓದೋಕ್ಕೆಲ್ಲ ಒಳ್ಳೆ ವಾತಾವರಣ ಇದೆ? ಒಳ್ಳೆ ಸ್ಟಡಿ ಅವ್ರು ಕೊಡ್ತಾರೆ ಸಂಜೆ. ಮತ್ತು ಯಾಕಂದರೆ ನಾವು ದೊಡ್ಡವರಾಗಿ ನಮ್ಮ ಗೋಲ್ ಸಕ್ಸಸ್ ಮಾಡಬೇಕು ಮತ್ತು ನಮ್ಮ ಇಂಪ್ರೂವ್ ಆಗಬೇಕಂತ ಸ್ಟಡಿ ಅವ್ರು ಇಟ್ಟು ದಿವಸ ಒಂದೊಂದು ಸಬ್ಜೆಕ್ಟ್ನ ಎಕ್ಸಾಮ್ ಕೊಡ್ತಾರೆ. ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ನನ್ನ ಹೆಸರು ಶ್ರೇಯಸ್ ಎಸ್ ಚಿಕ್ಕಮಠ್. ನಾನು ಬೆಂಗಳೂರಿಂದ ಇಲ್ಲಿ 3 ವರ್ಷದಿಂದ ಇದ್ದೀನಿ. ಎಷ್ಟನೇ ಕ್ಲಾಸಿಗೆ ಬಂದ್ರಿ ಇಲ್ಲಿಗೆ? ನಾನು 8th ಬಂದಿದ್ದು ಸರ್. ಯಾಕೆ? ಯಾಕಂದರೆ ಬೆಂಗಳೂರಲ್ಲಿ ಓದೋಕ್ಕೆ ಅಂದರೆ ಡಿಸ್ಟ್ರಾಕ್ಷನ್ ತುಂಬ ಇತ್ತು. ಮನೆಯಲ್ಲಿ ಇರಬೇಕಾದ್ರೆ ಮೊಬೈಲು ಟಿ ವಿ, ಅದಕ್ಕೆ ಓದೋಕ್ಕಾಗ್ತಿರ್ಲಿಲ್ಲ. ಸೊ ಇಲ್ಲಿ ಬಂದಾಗ ಹಾಸ್ಟೆಲ್ ಇರುತ್ತಲ್ಲ, ಸೊ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಇಂಪ್ರೂವ್ ಆಗಿ ಅನಿಸ್ತು. ವಾವ್, ಗ್ರೇಟ್. ಸೊ ಇಲ್ಲಿ ಬಂದಾಗ ನಿಮಗೆ ಒಂಥರ ಕಟ್ಟಾಕಂಗೆ ಆಗ್ತಾ ಇಲ್ವಾ? ಮೊದಲು ಹಂಗೆ ಅನಿಸ್ತಿತ್ತು, ಆದರೆ ಆಮೇಲೆ ಹಾಸ್ಟೆಲಿಗೆ ಅಡ್ಜಸ್ಟ್ ಆಗಿದೆ. ತುಂಬ ಚೆನ್ನಾಗಿದೆ. ಓದೋಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬೋರ್ ಆಗಲ್ವಾ? ಬೋರ್ ಏನಾಗಲ್ಲ ಸರ್. ಆಟ ಆಡೋಕ್ಕೆಲ್ಲ ಬಿಡ್ತಾರೆ. ಚೆನ್ನಾಗಿದೆ. ಈಗ ಎಷ್ಟನೇ ಕ್ಲಾಸು? ಈ ಸತಿ 10th ಓದ್ತಿರೋದು ಸರ್. ಏನನ್ಸುತ್ತೆ ರಿಸಲ್ಟ್ ಎಷ್ಟು ಬರ್ಬೋದು? ಏಮ್ 625ಗೆ ಮಾಡ್ತಿರೋದು. ಐ ಟ್ರೈ ಮೈ ಬೆಸ್ಟ್. ಸೊ ಏನಿದು ಸ್ಕೈ ಇಸ್ ದ ಲಿಮಿಟ್. ಎಸ್. ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇವತ್ತು ಅಕ್ಟೋಬರ್ 23 ವಿಶ್ವಾಸ್ ಹುಟ್ಟುಹಬ್ಬ. 6ನೇ ಕ್ಲಾಸ್ ಓದ್ತಾ ಇದ್ದಾರೆ ವಿದ್ಯಾರಣ್ಯ ಶಾಲೆಯಲ್ಲಿ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್. ರೆಸಿಡೆನ್ಷಿಯಲ್ ಸ್ಕೂಲಾಗ ಬಂದು ಹೋಗ್ತೀರಾ? ಸರ್ ಹಾಸ್ಟೆಲ್. ಹಾಸ್ಟೆಲಲ್ಲಿ ಇದ್ದೀರಿ? ಯಾವ ಊರು? ಸರ್ ಬೆಂಗಳೂರು. ಬೆಂಗಳೂರು. ಏನು ಮಾಡ್ತಾರೆ ಪೇರೆಂಟ್ಸ್? ಸರ್ ಪೇರೆಂಟ್ಸ್ ಅಪ್ಪ ಕಂಪ್ನಿ ನೋಡ್ಕೊತಾರೆ, ಅಮ್ಮ ಬ್ಯೂಟಿಷಿಯನ್. ಓಕೆ. ಎಷ್ಟು ವರ್ಷದಿಂದ ಇರಿ ಇಲ್ಲಿ?
ಸರ್ ಇದೆ ಫಸ್ಟ್ ಇಯರ್. ಹೇಗಿದೆ ಇದೆಲ್ಲ ಇಲ್ಲಿ? ಸರ್ ತುಂಬ ಚೆನ್ನಾಗಿದೆ, ತಿಂಡಿ ಎಲ್ಲ ನೀಟಾಗಿ ಕೊಡ್ತಾರೆ, ಮತ್ತು ಎಲ್ಲ ಡೈಲಿ ಬೆಳಗ್ಗೆ ಎದ್ದು ಯೋಗ ಎಲ್ಲ ಮಾಡಿಸ್ತಾರೆ, ಎಲ್ಲ ಚೆನ್ನಾಗಿದೆ ಸರ್ ಹಾಸ್ಟೆಲ್. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನನ್ನ ಜೊತೆಗೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರಿದ್ದಾರೆ, ಈ ಸಂಸ್ಥೆಯ ಕಾರ್ಯದರ್ಶಿಗಳವರು. ಸರ್ ಹೇಗಿದ್ದೀರಿ ಸರ್? ಎಸ್, ಆರಾಮಿದ್ದೀವಿ. ಚೆನ್ನಾಗಿದ್ದೀನಿ ಸರ್, ಧನ್ಯವಾದ. ಎರಡನೇ ಸಲ ಮತ್ತೆ ನಮ್ಗೆ ಬರೋಕ್ಕೆ ಅವಕಾಶ ಕೊಟ್ಟು ಧನ್ಯವಾದ ತಮಗೆ. ಈ ನಮ್ಮ ವಿದ್ಯಾರಣ್ಯ ಶಾಲೆ ಅದು ನರ್ಸರಿಯಿಂದ ಹಿಡಿದು 10th ವರೆಗೂ ಇದೆ. ಅದ್ಭುತವಾದ ರಿಸಲ್ಟ್ಸ್ ಬಂದಿದೆ. ಸ್ಟೇಟ್ ಟಾಪರ್ಸ್ ಎಲ್ಲ ಪಾಸ್ ಔಟ್ ಆಗಿದ್ದಾರೆ ಈ ಶಾಲೆಯಿಂದ. ಆ ಶಾಲೆ ಬಗ್ಗೆ ಸರ್ ನಮಗೊಂದು ಓವರ್ ಆಲ್ ಒಂದು ಇಂಟ್ರಡಕ್ಷನ್ ಕೊಡ್ತಾರೆ. ಸರ್, ಕಳೆದ ವರ್ಷ ನಮ್ಮ ಇದೇ ಕ್ಯಾಂಪಸ್ಸಿಗೆ ನೀವು ವಿಸಿಟ್ ಮಾಡಿದಿರಿ. ನಮ್ಮ ಈ ಸ್ಕೂಲಿನ ವಿಶೇಷತೆ ಏನು, ನಮ್ಮ ಏಮ್ ಏನು, ಅದ್ರ ಬಗ್ಗೆ ನಾವು ಕಳೆದ ವರ್ಷ ನಿಮಗೆ ಬ್ರೀಫ್ ಆಗಿ ಹೇಳಿದ್ವಿ. ಆ ಒಂದು ವರ್ಷದಲ್ಲಿ ನಾವು ಏನು ಹೇಳಿದ್ದೇವೆ ಆ ರಿಸಲ್ಟ್ನ ಪ್ರೊಡ್ಯೂಸ್ ಮಾಡಿದ್ದೇವೆ. ಸೊ ನಾವು ಕಳೆದ ಬಾರಿ ನೀವು ಬಂದಾಗ ನಮ್ಮಲ್ಲಿ ಬೆಸ್ಟ್ ಟೀಚರ್ಸ್ ಇದ್ದಾರೆ, ಇಂಡಿವಿಜುವಲ್ ಕಾನ್ಸಂಟ್ರೇಷನ್ನ ನಾವು ಕೊಡ್ತಾ ಇದ್ದೀವಿ. ಹಾಸ್ಟೆಲಲ್ಲಿ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು ಅವರಿಗೆ ಸ್ಟಡಿ ಅವರ್ಸಲ್ಲಿ ಇಲ್ಲೇ ರೆಸಿಡೆನ್ಷಿಯಲ್ ಟೀಚರ್ಸ್ ಇದ್ದು ಅವ್ರನ್ನ ಮಾನಿಟರ್ ಮಾಡ್ತಾರೆ. ಅದರಿಂದ ನಾವು ರಿಸಲ್ಟ್ ಕೊಡ್ಬೋದು ಅನ್ನುವಂಥದ್ದನ್ನು ಹೇಳಿದ್ದೀವಿ, ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ಸೊ ಈ ವರ್ಷನೂ ಹಾಗೆ ಈ ರಿಸಲ್ಟ್ ನೋಡಿ ನಮ್ಮ ಏನು ಸ್ಟ್ರೆಂತ್ ಏನಿದೆ ಕಳೆದ ವರ್ಷಕ್ಕಿಂತ ಆಲ್ಮೋಸ್ಟ್ 50-60% ಸ್ಟೂಡೆಂಟ್ ಸ್ಟ್ರೆಂತ್ ಜಾಸ್ತಿ ಆಗಿದೆ. ಮನಸ್ಸು ಮಾಡಿದರೆ ಮೋಸ್ಟ್ಲಿ 100% ಇನ್ಕ್ರೀಸ್ ಮಾಡ್ಬೋದಿತ್ತು. ಬಟ್ ನಮ್ಮ ಗುರಿ ಅದಲ್ಲ. ಇಲ್ಲಿ ಒಂದು ಲಿಮಿಟೆಡ್ ಸ್ಟ್ರೆಂತ್ ಇಟ್ಕೊಂಡು ಕ್ವಾಲಿಟಿ ಎಜುಕೇಷನ್ ನಮ್ಮ ವೆರಿ ಇಂಪಾರ್ಟೆಂಟ್ ಮೋಟೋ ಅಂತ ಹೇಳಿದರೆ ಇಟ್ಸ್ ಅ ಕ್ವಾಲಿಟಿ ಎಜುಕೇಷನ್. ಕ್ವಾಲಿಟಿ ಎಜುಕೇಷನ್ ಅಂತ ಬಂದಾಗ ಇಲ್ಲಿ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಆ ಟೀಚರ್ಸನ್ನು ನಾವು ಇಲ್ಲಿ ರಿಕ್ರೂಟ್ ಮಾಡ್ಕೊಳ್ಳುವಂಥದ್ದು. ಫ್ರಮ್ ದಿ ಡೇ ಒನ್ ನಾವು ಹೇಳಿದ್ವಿ, ವೆನ್ ವಿ ಸ್ಟಾರ್ಟೆಡ್ ದಿಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇನ್ ದಿ ಇಯರ್ 2023, ನಾವು ಫಸ್ಟ್ ಟಾರ್ಗೆಟ್ ಮಾಡಿದ್ದೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ, ಇವತ್ತಿನ ಏನು ಮಾಡರ್ನ್ ಎಜುಕೇಷನ್ಗೆ ಅಗತ್ಯತೆ ಇರುವಂತಹ ಕ್ವಾಲಿಫೈಡ್ ಟೀಚರ್ಸ್ ಎಲ್ಲಿದ್ದಾರೆ ಅಂತ ನೋಡಿ ಅವ್ರನ್ನ ಹುಡುಕಿ ಇಲ್ಲಿ ರಿಕ್ರೂಟ್ ಮಾಡಿದ್ದೇವೆ. ಅದರ ರಿಸಲ್ಟ್ ನಾವೀಗ ನೋಡ್ತಾ ಇದ್ದೇವೆ. ಮತ್ತು ಇದ್ರ ಜೊತೆಗೆ ಈ ಸ್ಕೂಲಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಬರೀ ಮಾರ್ಕ್ಸು ಅಂತ ಹೇಳಿದರೆ ನಾವು ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಓವರ್ ಆಲ್ ಎಜುಕೇಷನ್, ಅದರಲ್ಲಿ ಏನು ಕರಿಕ್ಯುಲಮ್ ಏನಿರ್ತದೆ ಅದರದ್ದು ಇರ್ಬೋದು, ಮಾರಲ್ ಎಜುಕೇಷನ್ ಇರ್ಬೋದು, ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಪ್ರತಿಯೊಂದರ ಬಗ್ಗೆನೂ ನಾವಿಲ್ಲಿ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರನ್ನು ಕಲಿಸಬೇಕಾಗ್ತದೆ. ಆ ದೃಷ್ಟಿಯಿಂದ ಇದರಲ್ಲಿ ಇಲ್ಲಿ ನಾವು ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆನೂ ನಾವು ಬಹಳ ಮಹತ್ವ ಕೊಡ್ತಾ ಇದ್ದೇವೆ. ಸ್ಪೋರ್ಟ್ಸಿಗೂ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕಾಂಪಿಟೇಟಿವ್ ಏನು ಇವತ್ತಿನ ಮಕ್ಕಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಅವ್ರನ್ನ ಪ್ರಿಪೇರ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಆದ್ದರಿಂದ ನಮ್ದು ಇಲ್ಲಿ 6th ಸ್ಟ್ಯಾಂಡರ್ಡಿಂದನೇ IIT ಫೌಂಡೇಶನ್ ಅನ್ನುವಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ಕೂಡ ನಾವು ಅದನ್ನು ತರಬೇತಿ ಕೊಡಿಸ್ತಾ ಇದ್ದೇವೆ. 6ನೇ ಕ್ಲಾಸಿಂದನೇ ನಾವು ಅಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಪೆಷಲ್ ಆಗಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸಿಗೆ ಸಪ್ರೇಟ್ ಒಂದು ಸಿಲೆಬಸ್ ಮಾಡಿಬಿಟ್ಟು IIT ಫೌಂಡೇಶನ್ ಅದಕ್ಕೆ ನಾವು ರೆಡಿ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ 6th, 7th, 8th, 9th, 10th 5 years ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗಿರೋದ್ರಿಂದ ವೆನ್ ದೇ ಕಮ್ ದಿ PUC ಆಗ CET ಇರ್ಬೋದು, ನೀಟ್ ಇರ್ಬೋದು, ಕಾಮರ್ಸ್ ಬಂದಾಗ CACS ಎಕ್ಸಾಮ್ಸ್ ಇರುವಂಥ ಇಂಥ ಕಾಂಪಿಟೇಟಿವ್ ಎಕ್ಸಾಮಿಗೆ ಅವರು ಪ್ರಿಪೇರ್ ಆಗಲಿಕ್ಕೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಕಾಂಪಿಟೇಟಿವ್ ಎಕ್ಸಾಮ್ ಏನಂತ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ, ಸ್ಪರ್ಧಾತ್ಮಕತೆಗೆ ಅವರು ಪ್ರಿಪೇರ್ ಆಗಿದ್ದಾರೆ. ಸೊ ಅದನ್ನು ನಾವೀಗ PUCಯಲ್ಲಿ ನಾವು ನೋಡ್ತಾ ಇದ್ದೇವೆ. ಏನು PUCಯಲ್ಲಿ ರಿಸಲ್ಟ್ ಬಂದಿರೋದ್ರಿಂದ ಇದು ವೆರಿ ಹೆಲ್ಪ್ಫುಲ್. ಮತ್ತು ಅದ್ರ ಜೊತೆಗೆ ಮಾಡರ್ನ್ ನಮ್ಮ ಇಲ್ಲಿ ಲ್ಯಾಬ್ ರೆಡಿ ಮಾಡಿದ್ದೇವೆ. ನೀವು ನೋಡಿರ್ಬೋದು, ಇದರಲ್ಲಿ ಆಲ್ ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಲ್ಯಾಬ್ ಇರ್ಬೋದು, ಪ್ರತಿಯೊಂದು ನಾವು ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತಿನ ದಿನದಲ್ಲಿ ಏನು ಅಗತ್ಯತೆ ಉಂಟು ಅದನ್ನು ಗಮನದಲ್ಲಿಟ್ಕೊಂಡು ಆ ಇನ್ಫ್ರಾಸ್ಟ್ರಕ್ಚರನ್ನು ರೆಡಿ ಮಾಡ್ತಾ ಇದ್ದೇವೆ. ಮತ್ತು ನೀವೆಲ್ಲ ಕ್ಯಾಂಪಸ್ ನೋಡಿ ಬಂದಿದ್ದೀರಿ. ಇದು ನಾವು ಕಳೆದ ವರ್ಷ ನಾವು ಈ ಬಿಲ್ಡಿಂಗನ್ನು ನೀವು ಲಾಸ್ಟ್ ಬರುವಾಗ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು, ಈಗ ಕಂಪ್ಲೀಟ್ ಆಕ್ಯುಪೈ ಆಗಿದೆ. ನೆಕ್ಸ್ಟ್ ಇಯರ್ ನಮ್ಮ ಏನು ಪ್ಲ್ಯಾನ್ ಅಂತ ಹೇಳಿದರೆ, ಎಲ್ಲ ಗೊತ್ತಿರುವ ಹಾಗೆ PU ಎಜುಕೇಷನ್ ಆ್ಯಂಡ್ ಸ್ಕೂಲ್ ಎಜುಕೇಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. PU ಅಲ್ಲಿ ನಾವು ಬಹಳ ಒಂದು ಇವತ್ತಿನ ದಿನದಲ್ಲಿ ಮಾರ್ಕ್ಸು, ಕಾಂಪಿಟೇಟಿವ್ ಎಕ್ಸಾಮ್, ಸ್ಟಡೀಸ್ ಇಸ್ ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು ಎವ್ರಿ ಡೇ ಒಂದು 10 hours ಆದರೂ ಸ್ಟಡೀಸಿಗೆ ಅವರು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಬಟ್ ಸ್ಕೂಲ್ ಎಜುಕೇಷನ್ಗೆ ಬಂದಾಗ ಎಲ್ಲದೂ ಬರ್ತದೆ, ಸ್ಪೋರ್ಟ್ಸ್ ಬರ್ತದೆ, ಕಲ್ಚರಲ್ ಆಕ್ಟಿವಿಟೀಸ್ ಬರ್ತದೆ, ಮಾರಲ್ ಎಜುಕೇಷನ್ ಬರ್ತದೆ. ಅದ್ರ ಜೊತೆಗೆ ಈ ಸಿಲೆಬಸ್ಸನ್ನು ಕವರ್ ಮಾಡಬೇಕು. ಆದ್ದರಿಂದ ಆ ಕ್ಯಾಂಪಸ್ ನಮ್ಮ ಮುಂಚಿನ ಇಂಟೆನ್ಷನ್ ಹೇಗೆ ಉಂಟು, ಸ್ಕೂಲ್ ಕ್ಯಾಂಪಸ್ ಬೇರೆ ಇರಬೇಕು, ಹಾಗೆ ಕಾಲೇಜ್ ಕ್ಯಾಂಪಸ್ ಬೇರೆ ಬೇಕಂತೇಳಿ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಇದೇ ಪಕ್ಕದಲ್ಲಿ ಒಂದು 6.5 ಎಕರೆ ಏರಿಯಾದಲ್ಲಿ ನಾವು ಒಂದು ಸ್ಕೂಲ್ ಕ್ಯಾಂಪಸ್ ಅನ್ನ ರೆಡಿ ಮಾಡ್ತಾ ಇದ್ದೇವೆ. ಡೆಡಿಕೇಟೆಡ್ ಸ್ಕೂಲ್ ಕ್ಯಾಂಪಸ್. Yes, it's completely exclusively for the school, that is from nursery to 10th. So 6.5 acres ಅಲ್ಲಿ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ. ಅದರ ಕಂಪ್ಲೀಟ್ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಜೂನ್ ಅಲ್ಲಿ ನೀವು ಬರುವಾಗ ಅಥವಾ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಬರುವಾಗ ನೀವು ಸಪರೇಟ್ ಸ್ಕೂಲ್ ಕ್ಯಾಂಪಸ್ ಅನ್ನು ನೋಡಬಹುದು. ಅದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಒಂದು 3 ಎಕರೆಯಲ್ಲಿ ಸ್ಕೂಲ್ ಪ್ಲೇ ಗ್ರೌಂಡ್ ಇದೆ. ಪ್ಲೇ ಗ್ರೌಂಡ್ ಜೊತೆಗೆ ಒಂದು ಇಂಡೋರ್ ಸ್ಟೇಡಿಯಂ ಮಾಡಿದ್ದೇವೆ. ಆ ಇಂಡೋರ್ ಸ್ಟೇಡಿಯಂ ಜೊತೆಗೆ ಅಲ್ಲಿ ಆ ಇಂಡೋರ್ ಸ್ಟೇಡಿಯಂ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇರ್ತದೆ. ಹಾಗೆ ಒಂದು ಅಕಾಡೆಮಿಕ್ ಬ್ಲಾಕು, ಗರ್ಲ್ಸ್ ಹಾಸ್ಟೆಲು, ಬಾಯ್ಸ್ ಹಾಸ್ಟೆಲ್ ಸಪರೇಟ್
ಅದರೆಲ್ಲ ಡೈನಿಂಗ್ ಫೆಸಿಲಿಟೀಸ್ ಇರ್ಬೋದು, ಕಿಚನ್ ಫೆಸಿಲಿಟೀಸ್ ಇರ್ಬೋದು, ಪ್ರತಿಯೊಂದು ಅಂದರೆ ಇವತ್ತಿನ ದಿನದಲ್ಲಿ ಏನು ಬೇಕು ಆ ಹೈಜೀನ್ ಫುಡ್ ವೆರಿ ಇಂಪಾರ್ಟೆಂಟ್. ಆದ್ರಿಂದ ಪ್ರತಿಯೊಂದು ಹಾಸ್ಟೆಲಲ್ಲೇ ಕಿಚನ್ ಆ್ಯಂಡ್ ಡೈನಿಂಗ್ ಮಾಡ್ತಾ ಇದ್ದೇವೆ. ಸೊ ಹಾಗೆ ಸ್ಕೂಲ್ ಕ್ಯಾಂಪಸಲ್ಲೂ ಸಪರೇಟ್ ಡೈನಿಂಗ್ ಆ್ಯಂಡ್ ಕಿಚನ್ ಫೆಸಿಲಿಟೀಸ್ ಉಂಟು. ಸೊ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇವತ್ತು ಮಕ್ಕಳಿಗೆ ಅಗತ್ಯತೆ ಏನುಂಟು, ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಪೇರೆಂಟ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಒಂದು ಹೊಸ ಮಾಡೆಲ್ ಕ್ಯಾಂಪಸನ್ನು ರೆಡಿ ಮಾಡ್ತಾ ಇದ್ದೇವೆ. ಅದು ನೀವು ಬರುವ ವರ್ಷದಲ್ಲಿ ಅದನ್ನು ನೋಡ್ಬೋದು ಇಲ್ಲಿ. ಹಾಗೆ ಓವರಾಲ್ ನಮ್ಮ ಇಲ್ಲಿ ಕಳೆದ ಒಂದು 3-4 ವರ್ಷದಿಂದ ಏನು ನಾವು ಎಜುಕೇಷನ್ ಕೊಡ್ತಾ ಇದ್ದೇವೆ, ಇದು ನಾವೊಂದು ಗ್ರಾಮೀಣ ಭಾಗದಲ್ಲಿ ಇದ್ರೂ ಕೂಡ ಕರ್ನಾಟಕದ ಆಲ್ಮೋಸ್ಟ್ ಒಂದು ಮೋರ್ ದೆನ್ 25 ಡಿಸ್ಟ್ರಿಕ್ಟಿಂದ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ. ಸೊ ಎಲ್ಲರೂ ಒಂದು ಈ ಪ್ರಕೃತಿಯ ಮಡಿಲಲ್ಲಿರುವಂತಹ ಈ ಕ್ಯಾಂಪಸನ್ನು ಬಹಳ ಇಷ್ಟಪಟ್ಟಿದ್ದಾರೆ. ಇಲ್ಲಿ ನಾವು ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ಅವರು ಇಷ್ಟಪಟ್ಟಿದ್ದಾರೆ. ಇಲ್ಲಿ ನಾವು ಕೊಡ್ತಾ ಇರುವ ಎಜುಕೇಷನ್ ಇಷ್ಟಪಟ್ಟಿದ್ದಾರೆ. ಆದ್ರಿಂದ ಪೇರೆಂಟ್ಸು ಹ್ಯಾಪಿ ಇದ್ದಾರೆ, ಮಕ್ಕಳು ಹ್ಯಾಪಿ ಇದ್ದಾರೆ. ಸೊ ಅವರ ಇನ್ನೂ ಏನು ಎಕ್ಸ್ಪೆಕ್ಟೇಷನ್ ಉಂಟು ಮತ್ತು ಇವತ್ತಿನ ದಿನದಲ್ಲಿ ಮಕ್ಕಳನ್ನು ಹೇಗೆ ರೆಡಿ ಮಾಡಬೇಕು ಅದನ್ನು ಗಮನದಲ್ಲಿಟ್ಕೊಂಡು ನಾವು ಬಹಳ ಮುತುವರ್ಜಿಯಿಂದ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಪೇರೆಂಟ್ಸಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಸೊಸೈಟಿಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಅದೇ ಥರ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತಹ ಮಾತನ್ನು ಬಹಳ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿ ವರ್ಷ ಕೂಡ ಒಂದು ಸ್ಕಾಲರ್ಶಿಪ್ ಅಂತ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಸೊ ಈ ವರ್ಷವೂ ಹಾಗೆ ಆಲ್ಮೋಸ್ಟ್ ನಮ್ಮ ಫೀಸಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೇವೆ. ಸುಮಾರು ಈ ಅಕಾಡೆಮಿಕ್ ಇಯರಲ್ಲಿ 1,80,00,000 ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೇವೆ. ಮುಂದಿನ ದಿನದಲ್ಲೂ ಹಾಗೆ ಯಾರಿಗೆ ಅಗತ್ಯತೆ ಉಂಟು ಅವರಿಗೂ ಎಜುಕೇಷನಲ್ಲಿ ಪ್ರೋತ್ಸಾಹ ಮಾಡ್ತೇವೆ. ಹಾಗೆ ಎಲ್ಲರ ಪ್ರೋತ್ಸಾಹವನ್ನು ನಾವು ನಿರೀಕ್ಷೆಯಲ್ಲಿದ್ದೇವೆ. ಈ ಒಂದು ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ನಾವು. ನಿಜವಾದ ಒಬ್ಬ ವಿಷನರಿ, ಒಂದು ಸಂಸ್ಥೆಯನ್ನು ಮುನ್ನಡೆಸುವ ವಿಷನರಿ ಏನು ಹೇಳಬೇಕು ಅದನ್ನು ತುಂಬ ಚೆನ್ನಾಗಿ ಪ್ರತಾಪ್ ಸರ್ ಹೇಳಿದ್ರು. ಧನ್ಯವಾದ ಸರ್. ನಿಮ್ಮ ಈ ಕೆಲಸಗಳನ್ನ ಸಾಕ್ಷೀಕರಿಸಲು ನಾವು ಇನ್ನೊಂದು ಮಾತ್ರ ಬರ್ತಾ ಇರ್ತೀವಿ. ಖಂಡಿತ, ಆಲ್ವೇಸ್ ವೆಲ್ಕಮ್ ಸರ್. ಧನ್ಯವಾದ ಸರ್. ಎಷ್ಟನೇ ಏಜಿಂದ ಇಲ್ಲಿ ತಂದು ಬಿಡ್ಬೋದು ಸರ್? ಸರ್ ನಾವು ಆ್ಯಕ್ಚುಲಿ 5th ಸ್ಟ್ಯಾಂಡರ್ಡಿಂದ ಹಾಸ್ಟೆಲ್ ಫೆಸಿಲಿಟಿ ಇದೆ ಅಂತ ನಾವು ಎಲ್ರಿಗೂ ಹೇಳಿದ್ವಿ. ಆದರೂ ನಮ್ಮ ಪೇರೆಂಟ್ಸ್ ಕೆಲವರ ಒತ್ತಾಯದ ಮೇಲೆ 3rd ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡಿಂದ ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. 3rd 4th ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ತುಂಬ ಹ್ಯಾಪಿಯಾಗಿ ನಮ್ಮ ಹಾಸ್ಟೆಲಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಇದ್ದಾರೆ. 3rd ಸ್ಟ್ಯಾಂಡರ್ಡಿಂದ 2nd PUC ತನಕ ವಿದ್ಯಾರ್ಥಿಗಳು ಇಲ್ಲಿ ಹಾಸ್ಟೆಲ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ರಾಜ್ಯದ ಯಾವುದೇ ಮೂಲೆಗಳಿಂದ ಆದರೂ ಆಗ್ಬೋದು, ಹಾಸ್ಟೆಲ್ನಲ್ಲಿ ಇದ್ದು ಓದಬೇಕು, ಒಂದು ಡಿಸಿಪ್ಲಿನನ್ನು ಕಲಿಬೇಕು, ಒಂದು ಸಂಸ್ಕಾರವನ್ನು ಕಲಿಬೇಕು. PUCಗೆ ಬಂದರೆ CET NEET JEE ಅಥವಾ ಕಾಮರ್ಸ್ CA ಅಲ್ಲಿ ಒಂದು ಒಳ್ಳೆ ರ್ಯಾಂಕನ್ನು ಮಾಡಬೇಕು ಅನ್ನೋ ಕನಸನ್ನು ಹೊತ್ತಿರೋ ಯಾವುದೇ ಒಬ್ಬ ವಿದ್ಯಾರ್ಥಿ ಆದರೂ ಕೂಡ ನಮ್ಮ ಹಾಸ್ಟೆಲಿಗೆ ಬರ್ಬೋದು. ಆದಷ್ಟು ಬೇಗ ಬಂದು ಅಡ್ಮಿಷನ್ ಮಾಡಬೇಕು ಸರ್. ಲಾಸ್ಟ್ ಇಯರ್ ನಾವು ತುಂಬ ಅಡ್ಮಿಷನ್ ರಿಟರ್ನ್ ಕಳಿಸಿದ್ದೇವೆ. ಬೇಗ ನಮ್ಮ ಅಡ್ಮಿಷನ್ ಫುಲ್ ಆಗಿದೆ. ಎಕ್ಸಸ್ ಆಗ್ತಾ ಇದೆ ಸರ್. ಅಂದ್ರೆ ನಾವು ಬಂದವರು ಎಷ್ಟು ಜನ ಬಂದ್ರು ಅವರನ್ನು ತಕೊಳ್ಳೋದಿಲ್ಲ ಸರ್. ಲಿಮಿಟ್ ಇಟ್ಟಿದ್ದೇವೆ, ಅಡ್ಮಿಷನ್ ಈ ವರ್ಷ ಇಷ್ಟೇ ಅಂತ ಲಿಮಿಟ್. ಸೊ ಆ ಲಿಮಿಟ್ ಕ್ರಾಸ್ ಆದ್ಮೇಲೆ ನಾವು ಒಂದು ಅಡ್ಮಿಷನ್ ಕೂಡ ಎಕ್ಸ್ಟ್ರಾ ಮಾಡ್ಕೊಳ್ಳೋದಿಲ್ಲ, ಕಟ್ ಆಫ್ ಇರುತ್ತೆ, ಮುಗೀತದೆ. ಹಾಗಾಗಿ ಯಾರಿಗಾದ್ರೂ ಅಡ್ಮಿಷನ್ಸ್ ಬೇಕಾದ್ರೆ ನಮ್ಮಲ್ಲಿ ಓದಬೇಕು ಅಂತಿದ್ರೆ ಬೇಗನೆ ಬಂದು ಸೀಟನ್ನು ಒಂದು ರಿಜಿಸ್ಟರ್ ಮಾಡಿ ಅವ್ರ ಹೆಸರನ್ನ ಕೊಟ್ಟು ಹೋಗ್ಬೇಕು ಹಾಸ್ಟೆಲಿಗೆ. ಸೊ ಕಾಲೇಜು ಸ್ಕೂಲ್ಗಳಿಗೆ ಅದಕ್ಕೆ ಟೈಮ್ ಇರುತ್ತೆ, ಹಾಸ್ಟೆಲ್ ಬೇಗ ಖಾಲಿ ಆಗುತ್ತೆ. ಹಾಗಾಗಿ ಹಾಸ್ಟೆಲಿಗೆ ಒಂದು ಹೆಸರನ್ನ ಕೊಟ್ಟು ಹೋಗ್ಬೇಕಾಗತ್ತೆ. ಯಾರಿಗಾದ್ರೂ ಅಂತ ಆಸೆಗಳಿದ್ರೆ ಓದಬೇಕು, ಮಾರ್ಕ್ಸ್ ಚೆನ್ನಾಗಿದೆ ಬಟ್ ಫೈನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಇಲ್ಲ, ಆದರೂ ಪರವಾಗಿಲ್ಲ, ನಿಮ್ಮ ಮಗು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ನಮ್ಮಲ್ಲಿ ಸ್ಕಾಲರ್ಶಿಪ್ ಸಿಗ್ತದೆ, ಫೀಸ್ ಕನ್ಸೆಷನ್ ಆಗ್ತದೆ. ಮತ್ತು ಒಂದು ಮಧ್ಯಮ ವರ್ಗದ ಪೋಷಕರು ಕೂಡ ಕೈಗೆಟುಕುವ ದರದಲ್ಲಿ ನಮ್ಮ ಹಾಸ್ಟೆಲ್ ವ್ಯವಸ್ಥೆಗಳಿದೆ, ನಮ್ಮ ಸ್ಕೂಲ್ ಫೀಸ್ಗಳಿದೆ, ಕಾಲೇಜ್ ಫೀಸ್ಗಳಿದೆ. ಹಾಗಾಗಿ ನೀವು ನಮ್ಮ ಸಂಸ್ಥೆಗೆ ಭೇಟಿ ನೀಡ್ಬೋದು, ಇಲ್ಲಿನ ವ್ಯವಸ್ಥೆಗಳನ್ನು ನೋಡ್ಬೋದು. ನಮ್ಮ ಟೀಚರ್ಸ್ ಜೊತೆಯಲ್ಲಿ, ನಮ್ಮ ಪೇರೆಂಟ್ಸ್ ಜೊತೆಯಲ್ಲಿ ನೀವು ಮಾತುಗಳನ್ನು ಆಡ್ಬೋದು. ನಮ್ಮ ಪೇರೆಂಟ್ಸ್, ಎಕ್ಸಿಸ್ಟಿಂಗ್ ಪೇರೆಂಟ್ಸ್ ನಿಮಗೆ ಕೊಟ್ಟಿರೋ ಒಪಿನಿಯನ್ಗಳು, ಅವ್ರು ಹೇಳೋ ಒಳ್ಳೆ ಮಾತುಗಳನ್ನು ಕೇಳಿ ಅವ್ರ ಹತ್ರ ವಿಚಾರಿಸಿನೇ ಇಲ್ಲಿ ಅಡ್ಮಿಷನ್ ಮಾಡ್ಬೋದು ಅನ್ನೋದನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಆಗಲಿ, ನಾನು ವೈಯಕ್ತಿಕವಾಗಿ ನರ್ಸರಿಯಿಂದ PUC ವರೆಗೂ ಓದೋಕ್ಕೆ ದಿ ಬೆಸ್ಟ್ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ನಾನು ಹೇಳೋದು ಒಂದೇ ಮಾತಿನಲ್ಲಿ ಸುಜ್ಞಾನ್ ಸಂಸ್ಥೆ, ಸುಜ್ಞಾನ್ ಟ್ರಸ್ಟ್. ವಿದ್ಯಾರಣ್ಯ ಶಾಲೆನೂ ಆಯಿತು, ಸುಜ್ಞಾನ್ PU ಕಾಲೇಜು ಆಯಿತು. ಬನ್ನಿ, ಬೇಗ ಕೆಳಗಡೆ ಕಾಣೋ ನಂಬರ್ಗಳಿಗೆ ಅಥವಾ ಸಂಪರ್ಕಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಬೇಗ ನಿಮ್ಮ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ಸರ್. ಆ್ಯಂಡ್ ಭರತ್ ಶೆಟ್ಟಿವರೆಗೂ, ಅವ್ರ ತಂಡಕ್ಕೂ, ರಮೇಶ್ ಶೆಟ್ಟಿವರೆಗೂ, ಪ್ರತಾಪ್ ಚಂದ್ರ ಶೆಟ್ಟಿವರೆಗೂ ಎಲ್ರಿಗೂ, ಜೊತೆಗೆ ಸುಜ್ಞಾನ್ನ ಎಲ್ಲ ಸಂಸ್ಥೆ ಸಿಬ್ಬಂದಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ಕೂಡ ದೂರದ ಬೆಂಗಳೂರಿಂದ ನಮ್ಮ ಸಂಸ್ಥೆಗೆ ಬಂದು ನೀವಿಷ್ಟು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಈ ಸಂಸ್ಥೆ ಬಗ್ಗೆ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ಇನ್ಫ್ಯಾಕ್ಟ್ ಇಡೀ ಪ್ರಪಂಚಕ್ಕೆ ತೋರಿಸೋ ಕೆಲಸ ನಾವು ಮಾಡಿದ್ದೀರಿ ಸರ್. ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್, ನಿಮ್ಮ ಒಂದು ಈ ಕಾರ್ಯಕ್ಕೆ ನಾವು ಆಭಾರಿಯಾಗಿದ್ದೇವೆ. ನಿಮ್ಮ ಯಶೋಗಾಥೆನೂ ಕೂಡ ತುಂಬ ದೊಡ್ಡದಿದೆ ಸರ್, ನಿಮ್ಮ ಸಾಧನೆಯೂ ಕೂಡ ತುಂಬ ದೊಡ್ಡದಿದೆ. ಅದು ಹೀಗೆ ಮುಂದುವರಿಯಲಿ. ನಿಮ್ಮ ಈ ಕಲಾ ಸೇವೆ, ನೀವು ಮಾಡ್ತಾ ಇರುವ ನಾಟಕಗಳಾಗಲಿ ಅಥವಾ ನೀವು ಕೊಡ್ತಾ ಇರುವಂಥ ಪ್ರದರ್ಶನಗಳಲ್ಲಾಗಲಿ ಎಲ್ಲದೂ ಕೂಡ ಎತ್ತರಕ್ಕೆ ಹೋಗಲಿ ಸರ್. ನೀವು ಕೂಡ ಇನ್ನು ಎತ್ತರಕ್ಕೆ ಬೆಳೀಲಿ. ನಾವು ನಿಮ್ಮನ್ನು ನೋಡಿ ತುಂಬ ಸಂತೋಷ ಪಡ್ತೇವೆ. ನಮ್ಮ ಸಂಸ್ಥೆಗೆ ಆಗಮಿಸಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ.